ಪ್ರೀತಿಯ ಮಕ್ಕಳೇ, ಒಂದು ಮಹತ್ವಪೂರ್ಣ ಸೂಚನೆ. ಹೊಸ ಶಿಕ್ಷಣದ ನಿಯಮದ ಪ್ರಕಾರ ಇನ್ಮೇಲೆ 2 ಬೇರೆ ಬೇರೆ ವಿಭಾಗದಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀವಿ. ಅದೇ ತರಹ ವಿಭಾಗಕ್ಕೆ ತಕ್ಕ ಹಾಗೆ ಭೋಜನದಲ್ಲೂ ವ್ಯತ್ಯಾಸ ಇರುತ್ತೆ. ಇದು ಮಕ್ಕಳಿಗಾಗ್ತಾ ಇರೋ ಅನ್ಯಾಯ ದಂಡಪಾಣಿ. ಋಷಿವರ್ಯ, ನಾನಿಲ್ಲಿ ಬರೀ ಉಪಕುಲಪತಿ ಅಷ್ಟೇ. ನನ್ನ ಕೆಲಸ ಕುಲಪತಿ ಇಂದ್ರಾಣಿ ಮತ್ತೆ ದೇವರಾಜ ಇಂದ್ರ ಕೊಟ್ಟ ಆದೇಶ ಪಾಲನೆ ಮಾಡೋದಷ್ಟೇ. ಅವರು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಆದರೆ ಅವ್ರ ಪ್ರಕಾರ ಈ ನಿಯಮಗಳಿಂದ ಮಕ್ಕಳಿಗೆ ಒಳ್ಳೆದೇ ಆಗುತ್ತಂತೆ. ಅವರ ಅಭಿಪ್ರಾಯ ಏನೇ ಇರಲಿ, 2 ವಿಭಾಗಗಳನ್ನಾಗಿ ಮಾಡೋದು ಯಾವತ್ತಿಗೂ ಒಳ್ಳೆ ವಿಷಯ ಅಲ್ಲ ಆಚಾರ್ಯ ದಂಡಪಾಣಿ. ಈ ಗುರುಕುಲಕ್ಕೂ ಒಳ್ಳೇದಲ್ಲ, ಗುರುಕುಲದಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೂ ಒಳ್ಳೇದಲ್ಲ. ನಾನು ನಿಮ್ಮ ಈ ವಿಚಾರನ ಆದರಣೀಯ ಕುಲಪತಿ ಮಹೋದಯ ಎದುರಿಗೆ ಅವಶ್ಯವಾಗಿ ಮಂಡನೆ ಮಾಡ್ತೀನಿ. ಈಗ ನಂಗೆ ಅನುಮತಿ ಕೊಡಿ, ಇನ್ನೂ ಬಹಳ ಕೆಲಸ ಮಾಡೋದು ಬಾಕಿ ಇದೆ. ಈಗ ನೀವೇ ಏನಾದ್ರೂ ಮಾಡಿ ಆಚಾರ್ಯರೇ. ಗುರುಮಾತೆ ಗುರುಕುಲಕ್ಕೆ ವಾಪಸ್ ಬರ್ಬೇಕು ಅಂತ ನೀವೇ ಅವರಿಗೆ ಹೇಳಿ ಗುರುಗಳೇ. ನಾವು ನಿಮ್ಮ ಹತ್ರ ಬೇಡ್ಕೋತಾ ಇದೀವಿ ಆಚಾರ್ಯರೇ, ನಮ್ ಭವಿಷ್ಯ ಹಾಳಾಗದೆ ಇರೋ ಹಾಗೆ ನೀವು ಕಾಪಾಡಿ. ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ ದೇವಿ ಅನಸೂಯಂಗೆ ಅರ್ಥ ಮಾಡಿಸೋಕೆ. ನನಗೆ ಪೂರ್ತಿ ವಿಶ್ವಾಸ ಇದೆ. ದೇವಿ ಅನಸೂಯ ನಿಮ್ಮಂಥ ಮಕ್ಕಳ ಮಾತನ್ನ ಯಾವತ್ತೂ ತಿರಸ್ಕಾರ ಮಾಡೋದಿಲ್ಲ. ನಿಮ್ಮ ಎಲ್ಲ ರೂಪ, ಎಲ್ಲ ಅವತಾರ ನನಗೆ ಇಷ್ಟನೇ. ಆದ್ರೆ ಈ ನಿಮ್ಮ ಸೌಮ್ಯ ಬಾಲರೂಪ, ನಾನು ಇದರ ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ನಿಮಗ್ ಗೊತ್ತಿದ್ಯಾ ಇಷ್ಟು ದಿನಗಳು ನಾನು ಯಾಕೆ ನಿಮ್ ಹತ್ರ ಬರ್ಲಿಲ್ಲ ಅಂತ? ನನ್ನ ಮನ್ಸಲ್ಲಿ ನೋವಿತ್ತು, ಆದ್ರೆ ನನ್ನ ಪ್ರೀತಿ ಬಗ್ಗೆ ನಂಬಿಕೆ ಇತ್ತು. ಯಾಕಂದ್ರೆ ಒಂದಲ್ಲ ಒಂದಿನ ನೀವು ಕೈಲಾಸಕ್ಕೆ ಮತ್ತೆ ಬಂದೇ ಬರ್ತೀರಾ ಅಂತ. ಆದ್ರೆ ಇಷ್ಟೆಲ್ಲ ನಿರೀಕ್ಷೆ ಮಾಡಿದ ಮೇಲೂ ನೀವು ಬರಲೇ ಇಲ್ಲ. ನನ್ನ ಪ್ರೀತಿ, ನಿಮ್ಮ ಮೇಲೆ ನನಗಿರೋ ಅಭಿಮಾನ ಮತ್ತೆ ಕೋಪಕ್ಕೆ ತಿರುಗೋದಕ್ಕಿಂತ ಮುಂಚೆನೆ ನಾನು ನಿಮ್ಮ ಹತ್ರ ಬಂದ್ಬಿಟ್ಟೆ ಮಹಾದೇವ. ಇವತ್ತು ನಿಮ್ಮ ಶಕ್ತಿ ಆಗಲ್ಲ, ನಿಮ್ಮ ಪಾರ್ವತಿ, ನಿಮ್ಮ ಅರ್ಧಾಂಗಿಡಿ ಬಂದಿದ್ದಾಳೆ. ಶಿವ ಶಿವ
ಶಿವ ಹಾ ಅಮ್ಮ. ಈ ಮಧ್ಯರಾತ್ರಿಲಿ ನೀನು ಇಲ್ಲೇನ್ ಮಾಡ್ತಾ ಇದ್ಯಾ? ಇದು ನಿದ್ದೆ ಮಾಡೋ ಸಮಯ ಅಲ್ವಾ? ಹೌದು ಅಮ್ಮ, ನನ್ಗಿಲ್ಲಿ ತುಂಬಾ ಇಷ್ಟ ಆಗತ್ತೆ. ಆದ್ರೆ ನಿದ್ದೆನೂ ಮಾಡ್ಬೇಕು ಅಲ್ವಾ? ಹೌದು ಅಮ್ಮ. ಸರಿ, ಇವತ್ತು ನಾನು ನಿನ್ನನ್ನ ಇಲ್ಲೇ ಮಲಗಿಸ್ತೀನಿ. ಶಿವ, ಹಾ ಅಮ್ಮ. ನೀನು ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಲ್ವಾ? ಇಲ್ಲ ಅಮ್ಮ, ಯಾವಾಗ್ಲೂ ನಿಮ್ ಜೊತೆಲೇ ಇರ್ತೀನಿ. ನಾನು ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಮಹಾದೇವ, ನನ್ನ ಪ್ರೀತಿಯ ಮೇಲೆ, ನಿಮ್ಮ ಪಾರ್ವತಿಯ ಮೇಲೆ ಇನ್ನು ಎಷ್ಟು ನೋವಾಗೋದಿದೆ. ನನ್ನ ಸಹನೆಯ ಶಕ್ತಿ ಮುಗೀತಿದೆ ಮಹಾದೇವ. ನನ್ನೊಳಗೆ ಕ್ರೋಧದ ಜ್ವಾಲೆ ಮತ್ತೆ ಆವರಿಸ್ಕೊಳ್ತಿದೆ. ನಾನು ನನಗಿರೋ ನಿಯಂತ್ರಣನ ಕಳ್ಕೊಳ್ತಾ ಇದ್ದೀನಿ ಮಹಾದೇವ. ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ಭಕ್ತಿನೇ ನನ್ನ ಜೀವನ. ನಾನು ಪ್ರಯತ್ನಿಸ್ತೀನಿ ಮಹಾದೇವ. ನಾನು ಪ್ರೀತಿ ಮತ್ತೆ ಭಕ್ತಿಯ ಮಾರ್ಗದಲ್ಲೇ ಇರ್ತೀನಿ. ಆದ್ರೆ ನನ್ನೊಳಗಡೆ ಇರೋ ಅಗ್ನಿ ಜ್ವಾಲಾಮುಖಿಯಾಗಿ ಪರಿವರ್ತನೆ ಆಗೋದ್ರೊಳಗೆ ಮತ್ತೆ ಮರಳಿ ಬನ್ನಿ ಮಹಾದೇವ, ದಯವಿಟ್ಟು ಬನ್ನಿ. ಗೆಳೆಯ, ಅಳ್ತಾ ಇದೀಯಾ? ಹೌದು ಗೆಳೆಯ, ನಂಗೆ ತುಂಬಾ ದುಃಖ ಆಗ್ತಿದೆ. ನಂಗೆ ಯಾರು ಇಲ್ಲ. ಅಮ್ಮ, ಅಪ್ಪ, ಅಣ್ಣ ಯಾರು ಇಲ್ಲ. ನಿನ್ ಗೆಳೆಯನಾಗಿ ನಾನಿದ್ದೀನಲ್ಲ. ನೀನು ಅಳ್ಬೇಡ. ನಿನ್ನ ಅಪ್ಪ ಅಮ್ಮ ನಿನ್ಗೆ ಎಲ್ಲಿವರೆಗೂ ಸಿಗೋದಿಲ್ವೋ ಅಲ್ಲಿವರೆಗೂ ನನ್ನ ಅಪ್ಪ ಅಮ್ಮನೇ ನಿನ್ನ ಅಪ್ಪ ಅಮ್ಮ ಆಗಿರ್ತಾರೆ. ನನ್ನ ಅಣ್ಣ ನಿನ್ಗೂ ಅಣ್ಣನೇ ಆಗಿರ್ತಾನೆ. ನಾವೆಲ್ಲ ನಿನ್ನವ್ರು. ನೀನೆಷ್ಟು ಒಳ್ಳೆಯವನು ಗೆಳೆಯ. ಈ ಕಣ್ಣೀರು ಹಾಕೋ ಅವಶ್ಯಕತೆ ಏನಿದೆ ಗೆಳೆಯ? ನಾನು ಯಾಕೆ ಅಳ್ತಿದ್ದೀನಿ ಅಂದ್ರೆ, ನಮ್ಮ ಅಪ್ಪ ಅಮ್ಮ ನಂಗೆ ಸಿಕ್ಕಿದ್ರೆ ನಿನ್ನದು ಹೇಗ್ ಬಿಟ್ಟು ಹೋಗೋದು ಗೆಳೆಯ? ನೀನ್ ಹೋಗು. ನಿನ್ಗೆ ಬೇಕಾದಾಗ ನನ್ ಜೊತೆನೆ ಇರ್ಬೋದು. ಸರಿ ಗೆಳೆಯ, ನೀನ್ ತುಂಬಾ ತುಂಬಾ ಒಳ್ಳೆಯವನು. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ.
ಇದೇನ್ ಮಾಡ್ತಿದ್ದೀರಾ ಋಷಿಭೃಂಗಿ? ಪ್ರಾಯಶ್ಚಿತ್ತ, ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಂದಿ. ಯಾವ ತಪ್ಪಿಗೆ? ಮೂರ್ಖತನದಿಂದ ಮಹಾಮಿಲನದ ರಾತ್ರಿ ಪ್ರಭು ಮತ್ತೆ ಮಾತೆಯ ಏಕಾಕಾರ ರೂಪನ ಬೇರೆ ಮಾಡೋ ತಪ್ಪು ಮಾಡ್ಬಿಟ್ಟಲ್ಲ, ಆ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೀನಿ ನಂದಿ. ಇದು ಸತ್ಯ ಋಷಿಭೃಂಗಿ. ಪ್ರಭು ಮತ್ತು ಮಾತೆಯ ಕಾರಣದಿಂದನೇ ಸೃಷ್ಟಿ ನಡೆಯೋದು. ಎರಡೂ ಒಂದಕ್ಕೊಂದು ಪೂರಕ. ಆದ್ರೆ ಈಗಂತೂ ಎಲ್ಲ ಕನ್ಸು ಅಂತ ಅನ್ನಿಸ್ತಾ ಇದೆ. ಪ್ರಭು ಮತ್ತೆ ಮಾತೆ ಇಬ್ರು ಬೇರೆ ಬೇರೆ ದಿಕ್ಕಿನಲ್ಲಿದ್ದಾರೆ. ಯಾವತ್ತು ಇವರಿಬ್ಬರ ಮಿಲನವಾಗುತ್ತೋ ಅಲ್ಲಿವರೆಗೂ ಈ ಕೈಲಾಸದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಂದಿ, ಮಹಾದೇವ ಅಂತೂ ಮಹಾದಾನಿ, ಎಲ್ಲವನ್ನೂ ಕೊಡ್ತಾನೆ. ಒಂದು ಸಲ ಮಾತೆ ಬಂದು ನಾನು ಮಾಡಿರೋ ಈ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದ್ರೆ ಆಗ್ಲಾದ್ರೂ ಮಾತೆ ಕೈಯಿಂದ ಮಾಡಿರೋ ಪೂಜೆಯ ಫಲವಾಗಿ ಪ್ರಭುವಿನ ಆಗಮನ ಆಗಬಹುದು. ಹಾಗೆ ಮಾತೆಯ ದುಃಖನೂ ಕೊನೆಯಾಗಬಹುದು. ಋಷಿ ಭೃಂಗಿ ನಿಜಾನೇ ಹೇಳ್ತಿದ್ದಾರೆ ನಂದಿ. ನಿನ್ನ ಕೈ ಮುಗಿದು ಬೇಡ್ಕೋತೀನಿ ನಂದಿ, ನೀನೇ ಹೋಗಿ ಮಾತೆನ ಪೂಜೆಗೆ ಒಪ್ಸಿ ಕರ್ಕೊಂಡ್ ಬಾ. ಸರಿ, ನಾನು ಹೋಗ್ತೀನಿ. ಒಂದ್ ವೇಳೆ ಮಾತೆ ಇಲ್ಲಿಗೆ ಬಂದು ಪೂಜೆ ಮಾಡೋದ್ರಿಂದ ಈ ಶಿವಲಿಂಗದಲ್ಲಿರೋ ನಮ್ಮ ಪ್ರಭುಗೆ ನಮ್ಮ ಮೇಲೆ ಕರುಣೆ ಬಂದು ಅವರು ಬರ್ತಾರೆ ನಂದಿ, ಪ್ರಭು ಖಂಡಿತವಾಗ್ಲೂ ಬರ್ತಾರೆ. ಹೊಡ್ತೀನಿ ಋಷಿಭೃಂಗಿ. ಶಿವ, ನೀನು ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಲ್ವಾ? ಇಲ್ಲ ಅಮ್ಮ, ಯಾವಾಗ್ಲೂ ನಿಮ್ ಜೊತೆಲೇ ಇರ್ತೀನಿ. ನಾನು ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಈ ಸಲ ನಾನು ಹೋದ್ರೆ ಮತ್ತೆ ಹಿಂದಿರುಗಿ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಮಾತೆ, ದುಃಖದ ಬೆಂಕಿಲಿ ನೀವು ಅನುಭವಿಸ್ತಾ ಇರೋ ನೋವು ನನ್ನಿಂದ ನೋಡಕ್ಕಾಗ್ತಿಲ್ಲ ಮಾತೆ. ಶಿವ ಇಲ್ಲದೆ ನನಗೆ ಯಾವ ಆಧಾರನೂ ಇಲ್ಲ ನಂದಿ. ನೀವು ಹಾಗೆ ಹೇಳ್ಬೇಡಿ ಮಾತೆ. ನೀವು ಅವರಿಗೆ ಸ್ವಯಂ ಶಕ್ತಿ. ನಿಮ್ಮ ಶಕ್ತಿಯಿಂದನೇ ಪ್ರಭುಗೆ ಎಲ್ಲ ಪ್ರೇರಣೆ ಆಗಿರೋದು. ನೀವೇ ಅವರಿಗೆ ಆಧಾರ. ನೀವಿಲ್ದೇ ಇದ್ರೆ ಅವರು ನಿರಾಧಾರರಾಗಿರ್ತಾರೆ ಮಾತೆ. ನಿಮ್ಮಿಬ್ಬರ ಈ ಶಕ್ತಿಗೆ ಇದೇ ಸಾಕ್ಷಿ. ಯಾವಾಗೆಲ್ಲ ಪ್ರಭು ನಿರಾಧಾರರಾಗಿದ್ರೋ ಆಗ ನೀವೇ ಅವ್ರನ್ನ ಜಾಗೃತಗೊಳಿಸಿದ್ದು. ಅದು ಸತೀ ದಹನದ ಸಂದರ್ಭನೇ ಇರಬಹುದು, ಅಥವಾ ಮತ್ತೆ ನೀವು ಮಹಾದೇವನ ಪಡ್ಕೊಂಡಿರೋ ಸಂದರ್ಭನೇ ಇರಬಹುದು. ಪ್ರಭುವಿನ ಪ್ರತಿಯೊಂದು ನೋವಿನ ಸಂದರ್ಭದಲ್ಲೂ ಅವ್ರನ್ನ ಹೊರಗಡೆ ತಂದು ಉತ್ಸಾಹ ತುಂಬೋ ಕಾರ್ಯ ಮಾಡಿದ್ದು ನೀವೇ ಮಾತೆ. ಮತ್ತೆ ಈ ಸಲನು ನೀವೇ ಈ ಕಾರ್ಯನ ನಡೆಸ್ಕೊಡ್ಬೇಕು ಮಾತೆ.
ಕೈಲಾಸ ನಿಮ್ಮಿಬ್ರಿಂದನೇ ಇರೋದು. ಪ್ರಭು ಇಲ್ದೇ ಇರೋದು ನಿಜಾನೇ, ಆದ್ರೆ ಕೈಲಾಸದ ಕಣ ಕಣದಲ್ಲೂ ಅವರಿದ್ದಾರೆ ಮಾತೆ. ನಾವೆಲ್ಲರೂ ಹೊರಗಡೆ ಪ್ರಭುವಿನ ಶಿವಲಿಂಗ ಮಾಡಿದ್ದೀವಿ. ನೀವೊಂದ್ಸಲ ಆಗ್ಲಿ ನಂದಿ. ನನ್ನ ಮತ್ತು ನನ್ನ ಮಹಾದೇವನ ದಾಂಪತ್ಯ ನಮ್ಮ ವ್ಯಕ್ತಿಗತ ಜೀವನ. ಆದ್ರೆ ನಿನ್ನ ವಿಶ್ವಾಸ ಹಾಗೆ ಕೈಲಾಸದಲ್ಲಿರೋ ಮಹಾದೇವನ ಭಕ್ತರ ವಿಶ್ವಾಸವನ್ನ ನಾನು ನಿರಾಕರಿಸುವುದಿಲ್ಲ. ಗೆಳೆಯ ಶಿವ, ಎಲ್ಲಿದ್ಯಾ ನೀನು? ಎಲ್ಲಿಗೆ ಹೋಗ್ತಾ ಇದ್ಯಾ ಮೂರ್ಖ? ನನ್ಗೊಂದ್ ಸಹಾಯ ಮಾಡ್ತ್ಯಾ? ಇದು ಶಿವನ್ ಸ್ನಾನದ ಮಡಿಕೆ. ಇದನ್ ಸ್ವಲ್ಪ ಹೊರಗಡೆ ಇಡ್ತ್ಯಾ? ಇವತ್ತು ನನ್ ಕಾಲ್ ತುಂಬಾ ನೋವ್ತಾ ಇದೆ. ನನ್ ಗೆಳೆಯನ್ಗೋಸ್ಕರ ನಾನ್ ಖಂಡಿತ ಮಾಡ್ತೀನಿ. ಹಾಗಾದ್ರೆ ನೀನು ನಿನ್ ಗೆಳೆಯಂಗೆ ಸ್ನಾನ ಕೂಡ ಮಾಡಿಸ್ತ್ಯಾ? ನನ್ ಗೆಳೆಯ ಹೇಳ್ತಾನೆ ಎಲ್ರಿಗೂ ಸಹಾಯ ಮಾಡ್ಬೇಕಂತ. ಸರಿ, ಹಾಗಾದ್ರೆ ಈ ಮಡಿಕೆನ ಹೊರಗಡೆ ಇಡು. ಇದು ಹಾಲಲ್ವಾ? ಹಾ, ನಂಗೀಗ ಅರ್ಥ ಆಯ್ತು. ಇವತ್ತು ಗೆಳೆಯಂಗೆ ಹಾಲಿನ ಸ್ನಾನ ಮಾಡಿಸ್ಬೇಕು. ಬನ್ನಿ ಮಾತೆ. ಮಹಾದೇವ, ನೀವು ನಮ್ಮನ್ನೆಲ್ಲ ಮರಿಬೋದು, ಆದ್ರೆ ನಮ್ಮಿಂದ ಆಗಲ್ಲ.